ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಇಷ್ಟು ಮೆನು ಒಳಗೆ ಅಂದ್ರೆ ಇವತ್ತಿನ ಮೆನು ಒಳಗೆ ಮೇನ್ ಅಂದ್ರೆ ನಾನು ನಿಮಗೆ ಬಟಾಟಿ ಪಲ್ಯ ವಿಡಿಯೋ ತೋರ್ಸತನು. ಕಾಳು ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಟೊಮೆಟೊ ರೈಸ್, ಚಪಾತಿ ಇವೆಲ್ಲ ಆಲ್ರೆಡಿ ವಿಡಿಯೋಗಳನ್ನ ಸಪ್ರೇಟಾಗಿ ಹಾಕಿದನು. ಬಟಾಟಿ ಪಲ್ಯ ಒಮ್ಮೆ ಮಾಡಿ ಹಾಕಿದನು ದೋಸೆ ಜೋಡಿ, ಆದರೆ ಇದನ್ನು ಡಿಫ್ರೆಂಟಾಗಿ ಮಾಡಿದನು. ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಹಾಕಿದನು, ಏನು ಮಾಡಿದನು ಅಂತ ಕಾಸ್ಟಿಗೆ ಡೀಟೇಲ್ ವಿಡಿಯೋ ತೋರ್ಸತನು. ಇಷ್ಟೆಲ್ಲ ಅಡುಗೆ ಮೆನು ಮಾಡೋ ಕಾರಣ ಅಂದ್ರೆ ನಾನು ಒಬ್ರಿಗೆ ಕುಬಸ ಮಾಡೋದಿತ್ತು, ಅದಕ್ಕೋಸ್ಕರ ಎಷ್ಟೆಲ್ಲ ಅಡುಗೆ ಮಾಡಿದನು. ನಂದು ಇವತ್ತಿನ ದಿವಸದ್ದು ಊಟದ್ದು ಮೆನು ಈ ರೀತಿಯಾಗಿತ್ತು. ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಬಟಾಟಿ ಕುದಿಸಿ ಅವನ್ನ ಸಿಪ್ಪಿ ಸುಲ್ಲು ತೆಗೆದಿಟ್ಬೇಕು. ಈ ಚಟ್ನಿ ಏನೈತಲ್ಲ ಪುದೀನ ಚಟ್ನಿ ಇದೆ. ಆಮೇಲೆ ಹಸಿ ಖಾರ ಪುದೀನ ಚಟ್ನಿ ಒಳಗೆ ನಾನು ಒಂದು ಸ್ವಲ್ಪ ಪುದೀನ, ಅಲ್ಲ, ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡನು. ಆಮೇಲೆ ಹುಣಸೆ ಹಣ್ಣ, ಬೆಲ್ಲ, ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಅಂದರೆ ಇದ್ರೊಳಗೆ 2 ಥರ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡನು. ಒಂದೊಂದು ಉದ್ದಕ್ಕೆ ಹೆಂಚಿಟ್ಕೊಂಡನು, ಒಂದು ಸ್ಲೈಸ್ ಮಾಡಿ ಸಣ್ಣಗೆ ಹೆಂಚಿಟ್ಕೊಂಡನು. ಕಾಳು ಪಲ್ಯಕ್ಕೆ ಕಾಳು ನೆನೆ ಹಾಕಿ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿಗೆ, ಆಮೇಲೆ ಪಾಲಕ್ ಒಂದು ಸ್ವಲ್ಪ ರುಬ್ಬಿಟ್ಕೊಂಡ, ಮತ್ತು ಪಾಲಕ್ ರೈಸಿಗೆ ಒಂದು ಸ್ವಲ್ಪ ವೆಜಿಟೇಬಲ್ಗಳಿದ್ದು ಅವನ್ನೆಲ್ಲ ಹಾಕಿ ಒಂದಿಷ್ಟು ಗರಂ ಮಸಾಲ. ಈ ರೀತಿಯಾಗಿ ನಾನು ಎಲ್ಲ ಮೊದಲು ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ನಿ. ಮತ್ತು ಬಟಾಟಿ ಪಲ್ಯಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇರಲಿಲ್ಲ, ನಾನು ಹಾಕಲಿಲ್ಲ. ನೀವು ಉದ್ದಿನಬೇಳೆ ಎರಡೂ ಹಾಕ್ಬೋದು. ನಾನು ಉದ್ದಿನಬೇಳೆ ಸ್ವಲ್ಪ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಲರ್ ಬದಲಿ ಆಗೋ ಮಾಟ ಹುರಿಬೇಕು. ನಾವು ಯಾವಾಗಿದ್ರೂ ಬಟಾಟಿ ಪಲ್ಯಕ್ಕೆ ನೀವು ಲಿಂಬೆ ಹಣ್ಣು, ಸಕ್ಕರೆ ಹಾಕಿ ಟೇಸ್ಟ್ ನೋಡ್ರಿ, ಅದೊಂಥರ ಆಗಿರ್ತೈತಿ. ಈ ರೀತಿ ನೀವು ಹುಣಸೆ ಹಣ್ಣು, ಬೆಲ್ಲ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಾಡಿದ್ರಂದ್ರೆ ಭಾಳ ಸೂಪರ್ ಆಗಿರ್ತೈತಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ ಕೂಡಲೇ ಒಂದು ಸ್ವಲ್ಪ ಅರಿಶಿನ, ಹಿಂಗ ಹಾಕಿ ನಾನೇನು ಪುದೀನ ಚಟ್ನಿ ಮಾಡಿಟ್ಕೊಂಡಿಲ್ಲ. ಪುದೀನ ಚಟ್ನಿ ಇಲ್ದರೂ ನಡಿತೈತಿ. ನಾನು ಯಾವಾಗಾದರೂ ಪುದೀನ ತಂದಿದ್ದೆ ಅಂದ್ರೆ ಅದು ಒಂದು ಸ್ವಲ್ಪ ವೇಸ್ಟ್ ಆಗ್ತೈತಿ, ಕರ್ಗಾಕೈತಿ ಅಂತೇಳಿ ನಾನು ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾನು. ಅದಕ್ಕೋಸ್ಕರ ಅದನ್ನು ಒಂದು ಚಮಚದಷ್ಟು ಹಾಕೀನಿ. ಆಮೇಲೆ ಖಾರ ರುಚಿ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಹಸಿ ಖಾರ ಹಾಕಿರಿ. ಯಾವಾಗಿದ್ರೂ ಬಟಾಟಿ ಪಲ್ಯಕ್ಕೆ ನೀವು ಮೆಣಸಿನ್ಕಾಯಿ ಹೆಂಚು ಹಾಕೋದ್ರಿಂದ ಹಸಿ ಖಾರ ಹಾಕಿ ಮಾಡಿರಿ. ಈ ಮೆಜರ್ಮೆಂಟ್ ಒಳಗೆ ನೀವು ಬಟಾಟಿ ಪಲ್ಯ ಮಾಡಿರಂದ್ರೆ ನಿಮಗೆ ಸೂಪರಾಗಿರ್ತೈತಿ. ಆಮೇಲೆ ಹುಣಸೆ ಹಣ್ಣು, ಬೆಲ್ಲ ಹಾಕಿ ಒಂದು ಚಮಚ ಗರಂ ಮಸಾಲ ಹಾಕಿ ಅದನ್ನು ಕುದಿಸ್ಬೇಕು. ಒಂದು ಸ್ವಲ್ಪ ನೀರು ಹಾಕಿ, ಅದು ಯಾವುದೇ ಪಲ್ಯ ಆದರೂ ನಾನು ಹೇಳಿರ್ತಾನೆ, ಆಲ್ಮೋಸ್ಟ್ ಪ್ರತಿಯೊಂದು ಪಲ್ಯ ಮಾಡುವಾಗೂ ಹೇಳಿರ್ತಾನು, ನೀವು ಒಂದು ಸ್ವಲ್ಪ ಎಣ್ಣೆ ಮಸಾಲೆ ಎಲ್ಲ ಕೂಡೋ ಮಟ್ಟ ಒಗ್ಗರಣೆ ಕೈಯಾಡಿಸ್ಕೊಂತ ಕುದಿಸಿದ್ರಿ ಅಂದ್ರೆ ಭಾಳ ರುಚಿ ಆಗ್ತೈತಿ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಪಲ್ಯ ಮಾಡಿ ನೋಡ್ರಿ. ಈ ರೀತಿ ನೋಡ್ರಿ, ಎಣ್ಣೆ ಎಲ್ಲ ಮೇಲ್ಗಡೆ ಬಂತಂದ್ರೆ ಅದು ಮಸಾಲೆ ಎಲ್ಲ ಹೀರ್ಕೊಂಡಿರ್ತೈತಿ ಮತ್ತು ಹಸಿ ವಾಸೆಲ್ಲ ಹೋಗ್ತೈತಿ. ಅದಕ್ಕೋಸ್ಕರ ಈ ರೀತಿ ಮಾಡಿ ಅದೇನು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಲ್ಲ ಬಟಾಟೆ ಹಾಕಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೆ ಒಂದು 2-3 ನಿಮಿಷ ಕುದಿಸಿದ್ರೆ ಬಟಾಟಿ ಪಲ್ಯ ರೆಡಿ ಆಯಿತು. ಮತ್ತು ಇದನ್ನು ಬಟಾಟಿ ಪಲ್ಯ ಮಾಡೋಕ್ಕಿಂತ ಮೊದಲನೇ ನಾನು ಚಪಾತಿ ಹಿಟ್ಟರೆ ನಾದಿಟ್ಟಿದ್ನಿ. ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಚಟ ಅಂತೂ ಭಾಳ ಸೂಪರಾಗಿ ಬಂದಿತ್ತು. ಈ ರೀತಿಯಾಗಿ ಎಲ್ಲ ಬದ್ನಿಕಾಯಿಗಳು ಸಣ್ಣ ಭಾಳ ಚಂದಿದ್ದು ತುಂಬಿಟ್ಟಿನಿ. ಇದ್ರ ಡೀಟೇಲ್ ವಿಡಿಯೋ ಅಂತೂ ಆಲ್ರೆಡಿ ಹಾಕಿದನು. ಮತ್ತು ನಾವು ಯಾವುದೇ ಒಂದು ಪಲ್ಯಗಳು ಮಾಡಲಿ, ಒಂದು ಸ್ವಲ್ಪ ಯಾರಿಗಾರ ಕೊಡೋಕ್ಕಾಗಲಿ, ಹಿಂಗೆ ಕುಬಸ ಮಾಡೋದದು ಇದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಹಾಕಿ ಹುಳಿ ಬೆಲ್ಲ ಹಾಕಿ ಮಾಡಿದ್ರೆ ಅಂದ್ರೆ ಅದು ಪಲ್ಯ ರುಚಿನ ಬೇರೆ. ಬದ್ನಿಕಾಯಿ ಒಂದು ಸೈಡ್ ಕುದಿಯತ್ತಿತ್ತು, ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕಿ ಅದಕ್ಕೂ ಸೇಮ್ ಹಸಿ ಖಾರನ ಹಾಕೀನಿ. ಅಂದ್ರೆ ಮಡ್ಕೆ ಕಾಳು ಹಸಿ ಖಾರ ಹಾಕಿದ್ರೆ ಚಲೋ ಆಗ್ತೈತೆ ಅಂತೇಳಿ ನನ್ನೆಲ್ಲ ಅಡುಗೆ ವಿಡಿಯೋದೊಳಗೆ ನೀವು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಿ. ಹುಣಸೆ ಹಣ್ಣು, ಬೆಲ್ಲ ಮತ್ತು ಹಿಂಗೆ ಈ 3 ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾನು. ಆಲ್ಮೋಸ್ಟ್ ನಾವು ಯಾವಾಗ ದಿನ ಆಗಲಿಲ್ಲ ಅಂದರೂ ನಿಮಗೆ ಏನಾರ ಹಬ್ಬ ಹರಿದಿನ, ಆಮೇಲೆ ಯಾರಿಗಾರು ಕುಬಸ ಮಾಡೋದು ಈ ರೀತಿ ಇದ್ದು ಅಂದ್ರೆ ಅವಾಗ ಹಾಕಿ ಮಾಡಿರಿ, ನೀವು ಭಾಳ ಚಲೋ ಆಗಿರ್ತೈತಿ. ಈ ರೀತಿ ಕಾಳು ಪಲ್ಯನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಪಾಲಕ್ ರೈಸ್ ಆಲ್ರೆಡಿ ಒಮ್ಮೆ ಹಾಕಿದನು. ಆದರೆ ರುಬ್ಬಿಟ್ಟು ಹಂಗೆ ಏನು ವೆಜಿಟೇಬಲ್ ಹಾಕೋದ್ಲೆ ಹಾಗೆ ಬಟಾಟೆ ಅಷ್ಟೇ ಹಾಕಿ ಮಾಡಿದ್ನಿ. ಈ ಸಲ ಒಂದು ಸ್ವಲ್ಪ ವೆಜಿಟೇಬಲ್ಗೂ ಫ್ಲವರ್, ಆಮೇಲೆ ಗಜ್ರಿ ಎಲ್ಲ ಚಂದ ಅನಿಸ್ತೈತಲ್ಲ, ಅದು ಒಂಥರ ಗ್ರೀನಾಗಿ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಎಷ್ಟು ಚಂದ ಒಗ್ಗರಣೆ ಕಲರ್ ಎಷ್ಟು ಚಂದ ಕಾಣತೈತಿ. ಈ ರೀತಿಯಾಗಿ ಒಂದು ಸ್ವಲ್ಪ ನಾನು ಪಾಲಕ್ ರುಬ್ಬುವಾಗ ಯಾವುದೂ ಮಸಾಲೆ ಹಾಕಿರ್ಕಿಲ್ಲ, ಪ್ಲೇನ್ ಬರೀ ಪಾಲಕ್ ಅಷ್ಟೇ ರುಬ್ಕೊಡೀನಿ. ಮೇಲ್ಗಡೆ ಒಂದು ಚಮಚೆ ನಾನು ಅನ್ನದ ಮಸಾಲೆ ಅಂತೂ ಮಾಡೇ ಇಟ್ಕೊಂಡಿರ್ತಾನಲ್ಲ ಯಾವಾಗಿದ್ದರೂ, ಅದನ್ನು ಹಾಕೀನಿ. ನೋಡ್ರಿ ಇಲ್ಲಿ ಇದನ್ನು ಒಗ್ಗರಣೆ ಒಳಗೂ ಸ್ವಲ್ಪ ಪಾಲಕದು ಎಲ್ಲ ಒಗ್ಗರಣೆ ಒಳಗೆ ಬೇಯಿಸೀನಿ. ಆಮೇಲೆ ನೆನೆಸಿದ ಅಕ್ಕಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೊಂಥರ ರೈಸ್ ಮಾಡಿದ್ನಿ. ಆಮೇಲೆ ಯಾವಾಗಿದ್ರೂ ರೈಸಿಗೆ ನಾನು ಪಲಾವ್ ಎಲೆ ಹಾಕಿ ಇರ್ತಾನು,
ಆಲ್ಮೋಸ್ಟ್ ನನ್ನ ಮನೆಯಲ್ಲಿ ಹಿತ್ತಲೊಳಗೆ ಐತೆ ಅಂತ ನಾನು ಹಾಕೀನಿ. ನೋಡ್ರಿ ಎಷ್ಟು ಚಂದ ಕಾಣತೈತಿ. ಇದು ಒಂಥರ ರೆಸಿಪಿ ಭಾಳ ಟೇಸ್ಟ್ ಆಗಿರ್ತೈತಿ. ಚಲೋ ಆಗಿತ್ತು ನೋಡಕ್ಕೂ, ಮನೆ ಘಮ ಘಮ ವಾಸ ಬರತ್ತಿತ್ತು. ಈ ರೀತಿಯಾಗಿ ನೀವು ರೈಸ್ ಮಾಡ್ಕೊರಿ. ಮತ್ತು ಮೇಲ್ಗಡೆ 1 ಚಮಚೆ 2 ಚಮಚೆ ತುಪ್ಪ ಹಾಕಿ ಕಾಸ ಮಾಡಿದ್ರಂತೂ ಸೂಪರ್ ಆಗಿರ್ತೈತಿ. ಈ ರೀತಿಯಾಗಿ ಪಾಲಕ್ ರೈಸ್ ಮಾಡ್ಕೋದ್ನಿ ನಾನು. ಇವೆಲ್ಲ ವೆಜಿಟೇಬಲ್ಗಳೆಲ್ಲ ಹೆಂಚಿಟ್ಕೊಂಡು ಮಾಡೋ ಮಟ್ಟ ಅಂದರೆ ಚಪಾತಿ ಹಿಟ್ಟು ನೆನೆದಿತ್ತು. ಈ ರೀತಿಯಾಗಿ ಅವನು ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡು ಕಾಸ ಚಪಾತಿ ನಾವು ಲಟ್ಟಿಸ್ಬೇಕಾದ್ರೆ ಒಳಗಡೆ ಎಣ್ಣೆ ಚಂದಗೆ ಹಚ್ಚಬೇಕು. ನಾವು ಒಳಗಡೆ ಚಂದಗೆ ಎಣ್ಣೆ ಹಚ್ಚಿದ್ವು ಅಂದ್ರೆ ಚಪಾತಿ ಉಬ್ಬಿ ಬರ್ತಾವು. ಆಮೇಲೆ ಚಪಾತಿ ಹಿಟ್ಟು ಯಾವಾಗಾದ್ರೂ ಒಂದು 2 ತಾಸರ ನೆನೆಯಾಕೆ ಬಿಡಬೇಕು. ನಾವು ಎಲ್ಲೇ ಕಟ್ಟೋ ಚಪಾತಿ ಅದು ಆದ್ರೆ 1-2 ತಾಸು ಚಪಾತಿ ಹಿಟ್ಟನ್ನು ಮೊದಲೇ ನಾದಿಟ್ಟಿರಿ ಅಂದ್ರೆ ಸಾಫ್ಟಾಗಿ ಮೆತ್ತಗೆ ಚಲೋ ಆಗ್ತಾವು. ಯಾವಾಗಿದ್ರೂ ಚಪಾತಿ ಹಿಟ್ಟು ನೆನೆಸಿ ಕಾಸು ಚಪಾತಿ ಮಾಡಿದ್ರಂತೂ ಭಾಳ ಸೂಪರಾಗಿರ್ತಾವೆ. ಈ ರೀತಿ ಒಳಗಡೆ ಚಂದಗೆ ಎಣ್ಣೆ ಹಚ್ಕೊಂಡು ಕಾಸ ಆಮೇಲೆ ನಾ ಚಪಾತಿ ಲಟ್ಟಿಸಿ ಕಾಸು ಬೇಯಿಸ್ಕೊಂಡು ಒಂದು 20-25 ಚಪಾತಿ ಮಾಡ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಕೊಡಾಕ ನಾನು ಒಂದು ಸ್ವಲ್ಪ ಬೇಕಂತ ಕಾಸ. ಈ ರೀತಿಯಾಗಿ ನಂದು ಎಲ್ಲ ಥರ ಅಡುಗೆದು ವಿಡಿಯೋ ಇವತ್ತಿನ ದಿನದ್ದಾಗಿತ್ತು. ನನ್ನ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡೋತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಈ ಥರ ಅಡುಗೆ ಆಗಿತ್ತು. ಮತ್ತು ಪಾಲಕ್ ರೈಸ, ಆಮೇಲೆ ಬಟಾಟಿ ಪಲ್ಯ, ಬದ್ನಿಕಾಯಿ ಎಣ್ಣೆಗಾಯಿ, ಆಮೇಲೆ ಕಾಳು ಪಲ್ಯ, ಒಂದು ಸ್ವಲ್ಪ ಹಪ್ಪಳ, ಶಾಂಡ್ಗಿ. ಅಂದರೆ ಈ ಸಲ ಫಸ್ಟ್ ಟೈಮ್ ಹಪ್ಪಳ ಶಾಂಡ್ಗಿ ಎಲ್ಲ ಮಾಡಿಲ್ಲ. ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಆಮೇಲೆ ಅಕ್ಕಿ ಪ್ಲೇನ್ ಹಪ್ಪಳ ಮಾಡೀನಿ. ಈ ರೀತಿ ಎಲ್ಲ ಹಪ್ಪಳ ಶಾಂಡ್ಗಿ ಕರೆದ ಮತ್ತೊಂದು ಸ್ವಲ್ಪ ಅಕ್ಕಿ ಶಾಂಡ್ಗಿ ಇವನ್ನೆಲ್ಲ ಕರೆದ ಕಾಸ ಅಕ್ಕಿ ಹಪ್ಪಳ ಅಂತೂ ಈ ಸಲ ಸೂಪರ್ ಆಗಿದಾವೆ. ನಾನು ಅದ್ರದ್ದು ಆಲ್ರೆಡಿ ವಿಡಿಯೋ ಹಾಕಿದನು. ಆಮೇಲೆ ಚಪಾತಿ ನೋಡ್ರಿ ಇಲ್ಲಿ ಈ ರೀತಿಯಾಗಿ ಸಾಫ್ಟಾಗಿ ಬಂದವು. ನಾವು ಯಾವಾಗಿದ್ರೂ ಅಡುಗೆಗೆ ನೋಡ್ರಿ ನಾವು ಒಂದು ಸ್ವಲ್ಪ ಇವತ್ತು ಹೆಚ್ಚೇ ಇರ್ತಾನು. ನಾವು ಅಡುಗೆ ಮಾಡಿದ ಕೂಡಲೇ ನೀವು ಬದಿ ಒರೆಸೋದಂತೆ. ನಾವು ಇದು ಉತ್ತರ ಕರ್ನಾಟಕದ ಸೈಡ ಎಲ್ಲರೂ ಬದಿಗೆ ಒರೆಸಿ ನಾವು ಅಡುಗೆ ಏನೋ ಒಂದು ಚಲೋ ಇರಲಿ ವಿಭೂತಿ ಹಚ್ಚಿ ಕಾಸ ನಾವು ಮುಂದಿನ ಕೆಲಸ ಮಾಡ್ತೀವಿ. ಆಮೇಲೆ ಸ್ವೀಟ್ ನನಗೇನು ಮಾಡೋಕ್ಕಾಗಿಲ್ಲದಕ್ಕೆ ಜಿಲೇಬಿ ತಂದೀನಿ. ನೀವು ಈ ರೀತಿ ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಬಟಾಟಿ ಪಲ್ಯ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತಿ. ಮಾಡಿದಾಗ ನಿಮಗೆ ಹೆಂಗೆ ಬಂದಂತೆ ಕಾಸು ನನಗೆ ಮೆಸೇಜ್ ಮೂಲಕ ತಿಳಿಸುವಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.